ಬೆಳೆದಿರುವಂಥ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಾರಿ ಸರಿಯಾದ ರೀತಿಯಲ್ಲಿ ಮಳೆ ಆಗಿಲ್ಲ. ಹಾಗಾಗಿ ಬೆಳೆದಿರುವಂಥ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ನಿತ್ಯ ಪರದಾಡುವಂಥ ಪರಿಸ್ಥಿತಿ. ಮೆಣಸಿನಕಾಯಿ ಬೆಳೆಗೆ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಲಾಗ್ತಾ ಇದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಮದ್ರಕಿಯಲ್ಲಿ ಆಗಿರುವಂಥ ಘಟನೆ ಇದು. ಹಣ ಕೊಟ್ಟು ನೀರನ್ನು ಖರೀದಿ ಮಾಡ್ತಿದ್ದಾರೆ ಅನ್ನದಾತರು. ಬೆಳೆಗಾಗಿ ಸಾಲ ಮಾಡ್ತಾರೆ, ನೀರಿಗೂ ಕೂಡ ಹಣವನ್ನು ಕೊಡುವಂಥ ದುಸ್ಥಿತಿ ಈಗ ನಿರ್ಮಾಣ ಆಗಿದೆ. ಕಾಲುವೆ ನೀರು ಕೂಡ ಬಂದಾಗಿದೆ. ಸಂಕಷ್ಟದಲ್ಲಿ ಈಗ ರೈತರು ಇದ್ದಾರೆ. ಏನು ಮಾಡಬೇಕು ಅನ್ನೋದೇ ರೈತರಿಗೆ ಗೊತ್ತೇ ಆಗ್ತಾ ಇಲ್ಲ. ಈ ಬಾರಿ ನಿರೀಕ್ಷೆ ಮಾಡುವಷ್ಟು ಮಳೆ ಇಲ್ಲ. ಈ ಟೈಮಲ್ಲಂತೂ ಮಳೆ ಇರೋದೇ ಇಲ್ಲ. ಬೆಳೆದಿರುವಂತಹ ಬೆಳೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಂದರೆ ಸರಿಯಾದ ಸಮಯಕ್ಕೆ ನೀರು ಕೈ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸರಿಯಾದ ಸಮಯಕ್ಕೆ ಈ ಬಾರಿ ಮಳೆ ಬರಲಿಲ್ಲ. ಹಾಗಾಗಿ ಬೆಳೆದಿರುವಂಥ ಬೆಳೆಯನ್ನು ಉಳಿಸಿಕೊಳ್ಬೇಕು ಅಂತ ಪ್ರಯತ್ನ ಈಗ ರೈತರಿಂದ ನಡೀತಾ ಇದೆ. ಹಾಗಾಗಿ ರೈತರು ನಿತ್ಯ ಪರದಾಡುವಂಥ ಪರಿಸ್ಥಿತಿ ಇದು. ಮೆಣಸಿನಕಾಯಿ ಬೆಳೆಗೆ ಟ್ಯಾಂಕರ್ ಮುಖಾಂತರ ನೀರನ್ನು ಪೂರೈಸಲಾಗ್ತಾ ಇದೆ. ಎಷ್ಟು ಅಂಥೇಳಿ ದುಡ್ಡು ಕೊಟ್ಟು ನೀರನ್ನು ತರಿಸಲಾಗತ್ತೆ, ಸಾಧ್ಯನೇ ಆಗೋದಿಲ್ಲ ಇದು. ಆದರೂ ಎಷ್ಟಾಗತ್ತೆ ಅಷ್ಟು ಬೆಳೆಯನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನ ಇದು. ಮೆಣಸಿನಕಾಯಿ ಬೆಳೆಗೆ ಟ್ಯಾಂಕರ್ ಮುಖಾಂತರ ನೀರನ್ನು ಪೂರೈಸಲಾಗ್ತಾ ಇದೆ. ಯಾದಗಿರಿಯ ಶಹಾಪುರ ತಾಲೂಕಿನ ಮದ್ರಕಿಯಲ್ಲಿ ಆಗಿರುವಂಥ ಘಟನೆ ಇದು. ಹಣ ಕೊಟ್ಟು ನೀರನ್ನು ಖರೀದಿ ಮಾಡುವಂಥ ಪರಿಸ್ಥಿತಿ ಇದು. 1 ಟ್ಯಾಂಕು 2 ಟ್ಯಾಂಕು ಅಂತೂ ಆಗೋದಿಲ್ಲ. ಇಡೀ ಎಕರೆಗೆ ಬೇಕಾಗತ್ತೆ. ಎಷ್ಟು ಬೆಳೆ ಇದೆಯಲ್ಲ ಆ ಬೆಳೆಗೆ ನೀರನ್ನು ಪೂರೈಸಬೇಕು ಅಂದರೆ ಸಾಕಷ್ಟು ಟ್ಯಾಂಕ್ಗಳ ನೀರನ್ನು ಪೂರೈಕೆ ಮಾಡಬೇಕಾಗತ್ತೆ. ಇದೆಲ್ಲ ಸಮಸ್ಯೆ ಇದೆ. ಅದನ್ನು ನೀರು ಕೊಟ್ಟು ತರಬೇಕು, ಅಂದರೆ ದುಡ್ಡು ಕೊಟ್ಟನ್ನು ತರಬೇಕು ಅದನ್ನು. ಬೆಳೆಗಾಗಿ ಸಾಲ, ಜೊತೆಗೆ ನೀರಿಗೂ ಕೂಡ ಹಣವನ್ನು ಕೊಟ್ಟು ನೀರನ್ನು ತರುವಂಥ ಪರಿಸ್ಥಿತಿ ಈಗ ರೈತರಲ್ಲಿ ಮೂಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ರೈತರು ಈಗ ಆತಂಕದಲ್ಲಿದ್ದಾರೆ. ಮೆಣಸಿನಕಾಯಿ ಬೆಳೆಯನ್ನು ಕೂಡ ನೀವು ನೋಡ್ತಾ ಇದ್ರೆ ಒಣಗಿ ಹೋಗ್ತಾ ಇದೆ. ಹಾಗಾಗಿ ಎಷ್ಟಾಗತ್ತೆ ಅಷ್ಟು ಉಳಿಸಿಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಈಗ ಪರದಾಡುವಂಥ ಪರಿಸ್ಥಿತಿ ಇದೆ. ಬೆಳೆದಿರುವಂಥ ಬೆಳೆಯನ್ನು ಉಳಿಸಿಕೊಳ್ಳಲು ಈ ಒಂದು ಪ್ರಯತ್ನ ನಡೀತಾ ಇದೆ ರೈತರಿಂದ. ಮೂವತ್ತು ಎಕರೆ ಮೆಣಸಿನ ಗಿಡ ಮಾಡಿದ್ವಿ ಸರ್. 40 ಲಕ್ಷ ಸಾಲ ಆಗ್ಯದ ರೀ. ಏನು ನೀರು ಬಿಡ್ತೀವಿ, ನಾಳೆ ಬಿಡ್ತೀವಿ, ನಾಡ್ದು ಬಿಡ್ತೀವಿ, ನಾಡ್ದು ಬಿಡ್ತೀವಿ ಅಂತ ಇವತ್ತಿಗೆ 20 ದಿನ ಆಯ್ತು ರೀ. ಹೇಳಿ ಸಾಕಾಗ್ಯದ ರೀ. ಇವತ್ತು ಸಾಕಾಗಿ ಎಣ್ಣೆ ಕುಡ್ದನ ಸತ್ತರಾಯ್ತು. ಸಾಲ ಕೇಳೋದನ್ನ ಬಿಡ್ತಾರಂತ ಒಂದು ನಿರ್ಧಾರ ಮಾಡ್ಕೊಂಡು ಬಂದೀವಿ ರೀ. ಇನ್ನೊಂದು ತಾಸಿನಾಗ ಯಾವ ಸುದ್ದಿ ಹೇಳ್ತೀವಿ ಹೇಳಿದ್ರೆ ಸರಿ ಹೇಳಕ್ಕೆ ನಮ್ಮ ಕೆಲಸ ನಾವು ಮಾಡೋದೇ ಕರೆ. 40 ಲಕ್ಷ ಸಾಲ ಅದರಿಂದ ಮುಡ್ಸಮ್ರಿ. ನಾವು ಹೊಲದ ಮೇಲೆ ವಿಶ್ವಾಸ ಇಟ್ಟು ನೀರು ಬರ್ತಾವಂತ ನಾವು ಮೆಣಸಿನ ಗಿಡ 2043 ಮಾಡೀವಿ ರೀ. ಅವು ಒಂದಾಗಿ ಬಂದು ಹೊಲಕ್ಕೆ ಬಂದು ಬಿಡ್ಬೇಕಾದ್ರೆ ಅಷ್ಟು ದುಡ್ಡು ಅದು ನಮಗೆ ಗೊತ್ತದ ರೀ. ಬಿಡ್ತೀವಿ ಬಿಡೋಲ್ಲ. ಬಿಡ್ತೀವಿ ಅಂತ ಮೊದಲು ಹೇಳಿದ್ರೆ ಈ ಥರ ಮತ್ತು ಅದೇ ಥರ ಮಾಡೋಕ್ಕಂತ ನಾಳೆ ಹೇಳ್ತೀವಿ, ನಾಡ್ದು ಹೇಳ್ತೀವಿ ನಟಿಗೆ ಹೊಲ್ದನ್ನು ಬೆಳೆ ಹಂಗೆ ಇರ್ತದೆ ರೀ ಸರ್. ನಮ್ಮ ನೀರು ಬರೇಬೇಕು ಎಡ್ತಿದ್ರು ಅಂತ ಒಂದು ನಿರ್ಧಾರ ಮಾಡಿ ಬರಲಿಲ್ಲ ಅಂದ್ರೆ ನಾವು ಎಣ್ಣೆ ಕುಡ್ದು ಇಲ್ಲೇ ಸಾಯೋದು ಗ್ಯಾರಂಟಿ. ನಾವು ಮದ್ರಿಕಿನಿಂದ ಮಾತಾಡಕತ್ತೀವಿ ರೀ. ಸಸಿ ಅನ್ನೋದು ಒಂದು ಗಿಡಕ್ಕೆ 2 ರೂಪಾಯಿ ಅಂತ ನಾಟಿ ನಡೆಸೀವಿ ರೀ. ಎಕರೆಕ್ಕೆ 10,000 ಖರ್ಚು ಬರ್ತದೆ ರೀ. ಮಿನಿಮಮ್ ಅಂದ್ರೆ 10,000 ಬರ್ತದೆ. ಸದಿ, ಎಣ್ಣೆ, ಗೊಬ್ಬರ, ಬೀಜ, ಕೂಲಿ ಆಳು ಅದೊಂದು ನೋಡಿದ್ರೆ 1 ಎಕರೆಗೆ 1,80,000 ಖರ್ಚು ಬರ್ತದೆ ಸರ್. ಈಗಂತೂ ನೀರು ಸಿಗಲ್ಲ ಕಾರಣಕ್ಕೂ 1,80,000 2 ಲಕ್ಷ ತನಕ ಖರ್ಚು ಉಂಟ ಸರ್. ಈಗ ರೈತರು ಭಾಳ ಸಂಕಷ್ಟದಾಗ ಸರ್. ನೀರು ಬಿಟ್ರಂದ್ರೆ ಭಾರಿ ಒಳ್ಳೆಯ ಸರ್. ಸರ್ ನೀರು ಬಿಟ್ರೆ ಈ ಮೂಮೆಂಟ್ ಒಂದು ನೀರು ಆದ್ರೆ ಪಾಡಾದ ಸರ್. ನೀರು ಈಗ ಬಿಟ್ಟರೆ ಇಳುವರಿ ಚಂದ ಬರುತ್ತೆ. ಚಂದ ಬರ್ತದೆ ಸರ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈಗ ಸರಿಯಾದ ಸಮಯಕ್ಕೆ ಮಳೆ ಕೈಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂಥ ಪರಿಸ್ಥಿತಿ. ಆದರೆ ಎಷ್ಟು ಅಂಥೇಳಿ ದುಡ್ಡು ಕೊಟ್ಟು ನೀರನ್ನು ತರಿಸಿ ಬೆಳೆಯನ್ನು ಉಳಿಸ್ಕೊಳ್ಳುವಂಥ ಸಾಧ್ಯ ಆಗುತ್ತೆ ಅಂಥೇಳಿ? ಹೌದು ಎಂ ಕುಮಾರ್, ಏನು ಯಾದಗಿರಿ ಜಿಲ್ಲೆಯಲ್ಲಿ ಏನು ಒಂದು ಈ ಬಾರಿಯ ಒಂದು ಪ್ರಮುಖವಾಗಿ ಒಂದು ಮೆಣಸಿನಕಾಯಿಯ ಬೆಳೆಯನ್ನ ಈಗ ರೈತರು ಬೆಳೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೆಳೆದಂತ ಏನು ಒಂದು ರೈತರಿಗೆ ಈಗ ಮಳೆ ಇಲ್ಲದೆ ಇರೋದ್ರಿಂದ ಕಾಲುವೆ ನೀರೇ ಒಂದು ಆಸರೆ ಆಯಿತು. ಆದ್ರೆ ಕಾಲುವೆ ನೀರು ಕೂಡ ಒಂದು ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಈಗ ಕಾಲುವೆ ನೀರನ್ನು ಕೂಡ ಜಲಾಶಯದಿಂದ ಏನು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಬೆಳೆಗೆ ಅನಿವಾರ್ಯ ರೀತಿಯಲ್ಲಿ ಈಗ ಏನೋ ಒಂದು ಟ್ಯಾಂಕರ್ ಮೂಲಕವೇ ನೀರು ಒದಗಿಸುವಂತ ಪರಿಸ್ಥಿತಿ ಈಗ ರೈತರಿಗೆ ಬಂದಿರುವಂತದ್ದು. ಯಾಕೆಂತಂದ್ರೆ ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಒಂದು ಸ್ಥಿತಿಯಲ್ಲಿ ಈಗ ರೈತರಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದು ಟ್ಯಾಂಕರ್ ನೀರಿಗೆ ಈಗ 1,000ರಿಂದ 2,000ವರೆಗೂ ಕೂಡ ಈಗ ರೈತರು ಒಂದು ಹಣವನ್ನ ವೆಚ್ಚ ಮಾಡಿ ಈಗ ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಲು ಒಂದು ಹರಸಾಹಸ ಪಟ್ಟು
ಎಲ್ಲಿ ನೀರಿನ ಮೂಲಗಳಿರ್ತಾವೋ ಅಂತ ಮೂಲಗಳಿಂದ ಈಗ ಬಾಡಿಗೆ ಟ್ಯಾಂಕರ್ ಮೂಲಕ ನೀರು ಈಗ ಮೆಣಸಿನಕಾಯಿ ಬೆಳೆಗೆ ನೀರು ಒದಗಿಸುವಂತ ಸ್ಥಿತಿ ಈಗ ನಿರ್ಮಾಣವಾಗಿರುವಂತದ್ದು ಎಂ ಕುಮಾರ್. ವೀರೇಶ, ಯಾದಗಿರಿಯ ಯಾವ ಯಾವ ಭಾಗದಲ್ಲಿ ಈ ಸಮಸ್ಯೆ ಎದ್ದು ಕಾಣ್ತಾ ಇದೆ, ಜೊತೆಗೆ ರೈತರು ಏನ್ ಹೇಳ್ತಿದ್ದಾರೆ? ಹೌದು ಎಂ ಕುಮಾರ್, ಯಾದಗಿರಿಯ ಒಂದು ಶಾಪುರ ಮತ್ತು ಸುರಪುರ ಭಾಗದಲ್ಲಿ ಒಂದು ಏನು ಈ ಬಾರಿಯ ಒಂದು ಮೆಣಸಿನಕಾಯಿ ಉತ್ತಮವಾದ ಬೆಲೆ ಬರ್ತದೆ ಎನ್ನುವ ನಿಟ್ಟಿನಲ್ಲಿ ಈಗ ಬೆಳೆಯನ್ನು ಬಿತ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಒಂದು ಮಧುರಿಕೆಯ ಗ್ರಾಮದಲ್ಲಿ ಕೂಡ ಒಂದು ರೈತರು ತಮ್ಮ ಬೆಳೆಯನ್ನ ಉಳಿಸಿಕೊಳ್ಳಲು ಈಗ ಟ್ಯಾಂಕರ್ ಮೂಲಕ ನೀರೊದಗಿಸಿ ಒಂದು ಏನು ಮೆಣಸಿನಕಾಯಿ ಬೆಳೆಯನ್ನ ಬೆಳೆಯಲು ಮುಂದಾಗಿರುವಂತದ್ದು. ಈಗಾಗಲೇ ಹಲವಾರು ಸರಿ ಈಗ ಪ್ರತಿಭಟನೆಯ ಮೂಲಕ ಕೂಡ ಈಗ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಕಾಲುವೆಗೆ 2 ತಿಂಗಳು ನೀರು ಹರಿಸಬೇಕೆನ್ನುವಂಥದ್ದು. ಆದ್ರೆ ಕಾಲುವೆಗೆ ನೀರು ಹರಿಸುವ ನಿಟ್ಟಿನಲ್ಲಿ ಈಗ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗುವ ಹಿನ್ನೆಲೆಯಲ್ಲಿ ಈಗ ಸರ್ಕಾರದಿಂದ ಕೂಡ ಈಗ ನೀರು ಹರಿಸುವುದನ್ನು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಈಗ ರೈತರು ಕೂಡ ಈ ರೀತಿಯಾದ ಸಂಕಷ್ಟಕ್ಕೆ ಸಿಲುಕಿ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಸರ್ಕಾರ ಸ್ಪಂದನೆ ನೀಡ್ತಾ ಇಲ್ಲ ಮತ್ತು ಜಿಲ್ಲಾಡಳಿತ ಕೂಡ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ನಮಗೆ ಬಾಡಿಗೆ ಟ್ಯಾಂಕರ್ ನೀರಿನ ಒಂದು ಆಸರೆಯ ಮೂಲಕ ನಾವು ಬೆಳೆ ಬೆಳಿಬೇಕಾದಂತ ಒಂದು ಸಂದಿಗ್ಧ ಸ್ಥಿತಿ ಈಗ ಯಾದಗಿರಿಯ ಒಂದು ರೈತರಿಗೆ ಬಂದಿರುವಂತದ್ದು ಸಂಪತ್ತು. ಈಗ ಈ ರೀತಿ ಸಮಸ್ಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ರೈತರ ಮನವಿ ಏನಿದೆ, ಬೇಡಿಕೆ ಯಾವ ರೀತಿ ಆಗಿದೆ? ಹೌದು ಎಂ ಕುಮಾರ್, ಈಗ ರೈತರ ಬೇಡಿಕೆ ಅನ್ನುವಂಥದ್ದು ಏನು ಅಂದ್ರೆ ಕಾಲುವೆಗೆ ಈಗಾಗಲೇ ಕೆಲವೊಂದಿಷ್ಟು ಕುಡಿಯಲು ನೀರಿದೆ, ಆದ್ರೆ ಅದರಲ್ಲಿಯೇ ಒಂದ್ ಸ್ವಲ್ಪ ನೀರನ್ನು ಕೃಷಿಗಾಗಿ ಬಿಡಬೇಕು ಮತ್ತು ಕಾಲುವೆ ಮುಖಾಂತರ ಕನಿಷ್ಠ ಒಂದು 10 ದಿನವಾದರೂ ನಮಗೆ ಕಾಲುವೆ ಮುಖಾಂತರ ನೀರು ಬಿಟ್ರೆ ನಾವು ನಮ್ಮ ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗ್ತದೆ ಮತ್ತು ನಾವು ಮಾಡಿದ ಖರ್ಚಾದ್ರೂ ನಮಗೆ ಒಳ್ಳೆ ರಿಟರ್ನ್ ಬರುತ್ತದೆ ಎನ್ನುವಂಥದ್ದು ಈಗ ರೈತರ ಒಂದು ವಾದವಾಗಿರುವಂಥದ್ದು. ಆದ್ರೆ ಯಥಾವತ್ತಾಗಿ ಕುಡಿಯುವ ನೀರಿನ ಅಭಾವವನ್ನೇ ಹೇಳಿಕೊಂಡು ಈಗ ಜಿಲ್ಲಾಡಳಿತ ಕೂಡ ನೀರು ಬಿಡಲು ಕೂಡ ಮುಂದಾಗದೇ ಇರುವಂತದ್ದು ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.